ಇವತ್ತಿನ ನನ್ನ ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದ ಅಡಿಯಿಂದ ಗರ್ಭಿಣಿಯರಿಗೆ 5,000 ಅನ್ನೋದನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ. ಸೊ ಇದು ಯಾವ ಯೋಜನೆ ಅಂತ ಹೇಳಿದ್ರೆ ಮಾತೃವಂದನಾ ಯೋಜನೆ ಅಂತ ಹೇಳಿ. ಇದ್ರ ರಿಗಾರ್ಡಿಂಗ್ ಆಗಿ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು, ಯಾರೆಲ್ಲ ಅರ್ಹರಿದ್ದೀರಾ, ಹಾಗೆ ಅರ್ಜಿ ಅನ್ನೋದನ್ನ ಎಲ್ಲಿ ಸಲ್ಲಿಸಬೇಕು, ಹಾಗೆ ಏನು ಡಾಕ್ಯುಮೆಂಟ್ ಬೇಕು ಅನ್ನೋದನ್ನ ಇವತ್ತು ನೋಡ್ಕೊಂಡು ಬರೋಣ. ಓಕೆ ಸೊ ಇವತ್ತಿನ ವಿಡಿಯೋಲಿ ನಾನು ಹೇಳಿದಾಗೆ ನಿಮಗೆ ಮಾತೃವಂದನಾ ಯೋಜನೆ ಅಂತೇಳಿ, ಇದು ಕೇಂದ್ರ ಸರ್ಕಾರದಿಂದ ನಿಮಗೆ ಗರ್ಭಿಣಿಯರಿಗೆ ಅಂತೇಳಿ 5,000 ಆರ್ಥಿಕ ನೆರವು ಅನ್ನೋದನ್ನ ಕೊಡ್ತಾ ಇದ್ದಾರೆ. ಅಂದರೆ ಹಣಕಾಸಿನ ನೆರವು ಅನ್ನೋದನ್ನ ಕೊಡ್ತಾ ಇದ್ದಾರೆ. ಸೊ ಉತ್ತಮ ಪೌಷ್ಟಿಕಾಂಶಕ್ಕಾಗಿರ್ಬೋದು ಅಥವಾ ಉತ್ತಮವಾಗಿ ಮಗುಗೆ ಬೆಳೀಲಿ ಅಂತ ಹೇಳಿ ತಿನ್ನೋಕೆ ಅಂತ ಹೇಳಿ ಫುಡ್ ಅನ್ನೋದನ್ನ ಕೊಡ್ತಾರೆ. ಹಾಗೇನೆ ಅದ್ರ ಜೊತೆಗೆ 5,000 ಹಣ ಸಮೇತ ಕೊಡ್ತಾರೆ. ಅದೇ ರೀತಿ ಈ ಯೋಜನೆನ ಏನಕ್ಕೆ ಮಾಡಿದ್ದಾರೆ, ಹಾಗೆ ಇದು ಎರಡು ಮಕ್ಕಳಿಗೂ ಇದೆ. ಅಂದರೆ 11,000 ಟೋಟಲ್ ಇರೋದು. ಮೊದಲನೇ ಮಗುವಿಗೆ ಬಂದು 5,000, ಹಾಗೆ ಎರಡನೇ ಮಗು ಜನಿಸಿದ ಮೇಲೆ 6,000. ಸೊ ಮೊದಲನೇ ಮಗುಗೆ ಬಂದು 5,000. ಸೊ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಇದು ಕಂಪ್ಲೀಟಾಗಿ ಉಚಿತವಾಗಿ ಇರುತ್ತೆ. ಹಾಗೆಯೇ ಕೇಂದ್ರ ಸರ್ಕಾರದಿಂದ ಮಾತೃವಂದನಾ ಯೋಜನೆ ಅಡಿ ಗರ್ಭಿಣಿಯರಿಗೆ ಆರ್ಥಿಕ ನೆರವು ಪಡೆಯಲು ಅವಕಾಶವಿದ್ದು, ಈ ಯೋಜನೆ ಕುರಿತು ಸಂಪೂರ್ಣ ಮಾಹಿತಿ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಗರ್ಭಿಣಿ ಮಹಿಳೆಯರಿಗೆ ಉತ್ತಮ ಪೌಷ್ಟಿಕ ಆಹಾರವನ್ನು ದಿನನಿತ್ಯ ಸೇವನೆ ಮಾಡಲು ಆರ್ಥಿಕವಾಗಿ ನೆರವು ಅನ್ನೋದನ್ನು ನೀಡ್ತಾ ಇದೆ. ಅಂದರೆ ನೀವು ದಿನನಿತ್ಯ ಪ್ರೋಟೀನ್ ಇರುವಂತಹದ್ದು, ಕ್ಯಾಲ್ಶಿಯಂ ಇರುವಂತಹದ್ದು, ಐರನ್ ಕಂಟೆಂಟ್ ಇರುವಂಥದ್ದು, ಈ ರೀತಿ ಅಂದರೆ ತಿನ್ನಲಿ ಅಂತ ಹೇಳಿ, ಗರ್ಭಿಣಿಯವರು ತಿನ್ನಲಿ ಅಂತ ಹೇಳಿ ಸರ್ಕಾರದಿಂದ 5,000 ಅನ್ನೋದನ್ನ ಹಣಕಾಸಿನ ನೆರವು ಅನ್ನೋದನ್ನ ನೀಡ್ತಾ ಇದೆ. ಹಾಗೆ ಎರಡನೇ ಮಗು ಇರೋದ್ರಲ್ಲಿ ಪ್ರಯೋಜನ ಸಹ ಮಾಡಿಕೊಳ್ಳಬಹುದು. ಅಂದರೆ ಎರಡನೇ ಮಗು ಇದ್ದಾಗಲೂ 6,000 ಅನ್ನೋದು ನೆರವು ಇರುತ್ತೆ. ಹಾಗೆಯೇ ಕೇಂದ್ರ ಸರ್ಕಾರ ಮಾತೃವಂದನಾ ಯೋಜನೆ ಅಡಿ ಯಾರೆಲ್ಲ ಅರ್ಜಿ ಪ್ರಯೋಜನ ಪಡೆದುಕೊಳ್ಳಬಹುದು, ಹಾಗೆ ಅರ್ಜಿ ಎಲ್ಲಿ ಸಲ್ಲಿಸಬೇಕು, ಅರ್ಜಿ ಸಲ್ಲಿಸಲು ದಾಖಲೆಗಳೇನು, ಅಂದರೆ ಡಾಕ್ಯುಮೆಂಟ್ ಏನು ಅನ್ನೋದನ್ನು ನಾನು ಇಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ ನಿಮಗೆ. ಮಾತೃವಂದನಾ ಯೋಜನೆ ಅಡಿ ನೀವು ಎಷ್ಟು ಹಣ ಪಡೆಯಬಹುದು ಅನ್ನೋದನ್ನು ಮೊದಲು ನಾವಿಲ್ಲಿ ತಿಳ್ಕೊಂಡು ಬರೋಣ. ಓಕೆ, ಸೊ ಮಾತೃವಂದನಾ ಯೋಜನೆ ಅಡಿ ಅರ್ಹ ಅರ್ಜಿದಾರರು ದಾಖಲೆಗಳನ್ನು ಸಲ್ಲಿಸಿ ಮೊದಲ ಮಗುವಿನ ಪ್ರಸವದಲ್ಲಿ, ಅಂದರೆ ಮೊದಲ ಮಗುವಿನ ಸಮಯದಲ್ಲಿ ನೀವು 5,000 ಅನ್ನೋದನ್ನ ನೆರವು ಕೊಡ್ತಾರೆ ಕೇಂದ್ರ ಸರ್ಕಾರದಿಂದ. ಹಾಗೆ ಎರಡನೇ ಮಗು ಸಮಯದಲ್ಲಿ ನಿಮಗೆ 6,000 ಅನ್ನೋದನ್ನ ನೆರವು ನೀಡ್ತಾರೆ. ಟೋಟಲ್ ಬಂದು ನಿಮಗೆ ಸರ್ಕಾರದಿಂದ 11,000 ಹಣ ಅನ್ನೋದು ಉಚಿತವಾಗಿರುತ್ತೆ. ಹಾಗೆ ಅರ್ಜಿ ಸಲ್ಲಿಸೋಕೆ ಅಂದರೆ ಅಪ್ಲಿಕೇಶನ್ ಹಾಕೋಕೆ ಯಾರೆಲ್ಲ ಅರ್ಹರಿದ್ದೀರಾ ಅಂದರೆ ಅರ್ಜಿದಾರರು ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿರಬೇಕು. ಇದು ಬಂದು ಹಿಂದುಳಿದ ವರ್ಗದವರಾಗಿರಬೇಕು. ಹಾಗೆ ಸರ್ಕಾರಿ ನೌಕರರಾಗಿದ್ದರೆ ಇದು ಯಾವುದೇ ರೀತಿಯ ಆರ್ಥಿಕವಾಗಿ ಯೋಜನೆ ಅಡಿ ಅರ್ಜಿ ಸಲ್ಲಿಸಲು ಬರುವುದಿಲ್ಲ. ಅಂದರೆ ಗೌರ್ಮೆಂಟಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿ ನೆರವು ಅನ್ನೋದು ಇರೋದಿಲ್ಲ. ಈ ಮೇಲಿನ ವರ್ಗಕ್ಕೆ ಸೇರಿದವರನ್ನು ಹೊರತುಪಡಿಸಿ ಉಳಿದ ಎಲ್ಲ ವರ್ಗದ ಮಹಿಳೆಯರು ಈ ಯೋಜನೆ ಅಡಿ ನೀವು ಅರ್ಜಿ ಅನ್ನೋದನ್ನು ಸಲ್ಲಿಸ್ಬೋದು, ಹಾಗೆ ಪ್ರಯೋಜನ ಅನ್ನೋದನ್ನು ಪಡ್ಕೋಬೋದು. ಹಾಗೆಯೇ ಈ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂದರೆ ನೀವು ಈ ಅರ್ಜಿನ ಎಲ್ಲಿ ಕೊಡಬೇಕು ಅಂದರೆ ಅರ್ಜಿದಾರರು ಬೇಕಾಗುವ ಎಲ್ಲ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ತಮ್ಮ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿರುವ ಅಂಗನವಾಡಿ ಕಾರ್ಯಕರ್ತರ ಹತ್ರ ನೀವು ಇದನ್ನು ನೇರವಾಗಿ ಭೇಟಿ ಮಾಡಿ ಅರ್ಜಿ ಅನ್ನೋದನ್ನು ಇದ್ರ ಕುರಿತು ಮಾತನಾಡಿ ಕೊಡ್ಬೋದು. ಹಾಗೆ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಚೇರಿಯನ್ನು ಭೇಟಿ ಮಾಡಿ ಅರ್ಜಿ ಸಲ್ಲಿಸಬಹುದು. ಓಕೆ, ಸೊ ಮೊದಲಿಗೆ ಬಂದು ನೀವು ಗ್ರಾಮದಲ್ಲಿ ಅಂಗನವಾಡಿ ಅನ್ನೋದು ಇರುತ್ತೆ, ಅಲ್ಲೇ ಹೋಗಿ ಆಶಾ ಕಾರ್ಯಕರ್ತೆಯರು ಇರ್ತಾರೆ. ಸೊ ಅವ್ರ ಹತ್ರ ಹೋಗ್ಬಿಟ್ಟು ಭೇಟಿ ಮಾಡಿ ಅರ್ಜಿ ಅನ್ನೋದನ್ನ ನೀವು ಸಲ್ಲಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ತಾಲೂಕಿನ ಅಂದರೆ ನಿಮ್ಮ ವಿಲೇಜಿಗೆ ಯಾವುದು ತಾಲೂಕು ಬರುತ್ತೆ ಅಲ್ಲಿ ಹೋಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಯಲ್ಲಿ ಭೇಟಿ ನೀಡಿಬಿಟ್ಟು ಅರ್ಜಿ ಅನ್ನೋದನ್ನು ಸಲ್ಲಿಸ್ಬೋದು. ಓಕೆ, ಸೊ ಇವಾಗ ನಾವು ನೋಡ್ಕೊಂಡು ಬರೋಣ ಅರ್ಜಿ ಸಲ್ಲಿಸೋಕೆ ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಅನ್ನೋದು ಬೇಕು ಅಂತ ಹೇಳಿ. ಸೊ ಮೊದಲಿಗೆ ಸಂಬಂಧಪಟ್ಟ ಇಲಾಖೆಯಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆ ಅಂತ ಹೇಳಿದ್ರೆ ನೀವು ಸೊ ಇವಾಗ ಹಾಸ್ಪಿಟಲ್ದು ನಿಮಗೆ ಒಂದು ಅರ್ಜಿ ನಮೂನೆ ಅನ್ನೋದು ಬೇಕಾಗಿರುತ್ತೆ. ಹಾಗೆಯೇ ಅರ್ಜಿದಾರರ ಕಾರ್ಡ್, ಆಧಾರ್ ಕಾರ್ಡ್ ಅನ್ನೋದು ಇವಾಗ ಎಲ್ಲ ಕಡೆ ಮಾಮೂಲಿ ಆಗಿದೆ. ಸೊ ನೀವು ಯಾರು ಸಲ್ಲಿಸ್ತಾ ಇದ್ದೀರಾ ಅವ್ರದ್ದು ಒಂದು ತಾಯಿದು ಆಧಾರ್ ಕಾರ್ಡ್, ಅಂದರೆ ತಾಯಿದೇ ಆಗಿರಬೇಕು. ತಾಯಿ ಕಾರ್ಡ್ ಎಲ್ಲ ಮಾಡಿಸಿರ್ತೀರ ಅಲ್ವಾ. ಸೊ ಹಾಗಾಗಿ ತಾಯಿದು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ಹಾಗೆಯೇ ಫೋಟೋ, ಹಾಗೆ ಮಗುವಿನ ಲಸಿಕೆ ಅಂದರೆ ವ್ಯಾಕ್ಸಿನೇಷನ್ ಹಾಕಿರುವಂತಹ ಮಾಹಿತಿ ಅದೊಂದು ಪ್ರಿಂಟು, ಹಾಗೆ ತಾಯಿ ಕಾರ್ಡ್ ಇದ್ದೇ ಇರುತ್ತೆ. ತಾಯಿ ಕಾರ್ಡ್ ಅದಂದ್ರೆ ಪ್ರತಿ, ರೇಷನ್ ಕಾರ್ಡ್. ಓಕೆನಾ. ಸೊ ಪ್ರತಿ ಅಂತ ಹೇಳಿದ್ರೆ ಪ್ರಿಂಟ್, ನಿಮಗೆ ಇದೆಲ್ಲದು ಒಂದೊಂದು ಪ್ರಿಂಟ್ ಅನ್ನೋದನ್ನ ತಗೋಬೇಕಾಗಿರುತ್ತೆ. ಸೊ ಡಾಕ್ಯುಮೆಂಟ್ಸ್ ಬಂದು 7 ಡಾಕ್ಯುಮೆಂಟ್ಸ್ ಇದೆ. ಒಂದು ಸಂಬಂಧಪಟ್ಟ ಇಲಾಖೆಯಿಂದ ನಿಗದಿಪಡಿಸಿರುವ ಅರ್ಜಿ ನಮೂನೆ
ಹಾಗೆಯೇ ಅರ್ಜಿದಾರರ ಆಧಾರ್ ಕಾರ್ಡ್, ಹಾಗೆ ಬ್ಯಾಂಕ್ ಪಾಸ್ಬುಕ್, ಹಾಗೆ ಒಂದು ಫೋಟೋ, ಹಾಗೆ ಮಗುವಿನ ಲಸಿಕೆ ಪತ್ರೆ ಅಂದರೆ ವ್ಯಾಕ್ಸಿನೇಷನ್ ಅನ್ನೋದು ಲಸಿಕೆದು ಮಾಹಿತಿ ಅದು ಇರಬೇಕು. ಹಾಗೆ ತಾಯಿ ಕಾರ್ಡು, ಹಾಗೆಯೇ ರೇಷನ್ ಕಾರ್ಡು, ಇದಿಷ್ಟು ಬಂದು ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ಆಗಿರುತ್ತೆ. ಹಾಗೆ ಈ ಮಾತೃವಂದನಾ ಯೋಜನೆ ಅನ್ನೋದು ಬಂದು ನಿಮಗೆ ಕೇಂದ್ರ ಸರ್ಕಾರದಿಂದ ಮಾಡಿರ್ತಾರೆ. ಸೊ ಇದು ನೀವು ಫ್ರೀಯಾಗಿ ಉಚಿತವಾಗಿ 5,000 ಅನ್ನೋದು ಪಡಿಬೋದು ಮೊದಲನೇ ಮಗುಗೆ. ಹಾಗೆ ಎರಡನೇ ಮಗುಗೆ ಬಂದು ನೀವು 6,000 ಹಣ ಅನ್ನೋದನ್ನ ಪಡಿಬೋದು. ಇದು ಹಣಕಾಸಿನ ನೆರವಿಗೋಸ್ಕರ, ಹಾಗೆ ಪೌಷ್ಟಿಕ ಆಹಾರ ತಾಯಿದಿರು ತಿನ್ನಲಿ ಅಂತ ಹೇಳಿ ಸರ್ಕಾರದಿಂದ ಮಾಡಿರುವಂತಹ ಯೋಜನೆ ಆಗಿರುತ್ತೆ. ಸೊ ಈ ಮಾತೃವಂದನಾ ಯೋಜನೆ ಅಡಿಯಲ್ಲಿ ನೀವು ಇದೇ ರೀತಿ ಅನುಕೂಲ ಅನ್ನೋದು ಪಡ್ಕೋಬೇಕು ಅಂತ ಹೇಳಿದ್ರೆ, ಸೊ ಖಂಡಿತವಾಗಿಯೂ ನಿಮ್ಮ ನಿಯರೆಸ್ಟ್ ಇರುವಂತಹ ಅಂಗನವಾಡಿ ಕೇಂದ್ರ ಆಗಿರ್ಬೋದು, ಅಥವಾ ನಿಮ್ಮ ಊರಲ್ಲೇ ಇರುತ್ತೆ ಅಲ್ಲ, ಊರಿದ ಕಡೆ ಅಂಗನವಾಡಿ ಅನ್ನೋದು ಇರುತ್ತೆ. ಸೊ ಅಲ್ಲಿ ಅಂಗನವಾಡಿ ಕೇಂದ್ರದಲ್ಲೇ ಹೋಗಿ ಕಾರ್ಯಕರ್ತರ ಹತ್ರ ಮಾತಾಡಿಕೊಡಿ. ಇಲ್ಲ ಅಂತ ಹೇಳಿದ್ರೆ ತಾಲೂಕಿನ ಮಹಿಳಾ ಕಲ್ಯಾಣ ಇಲಾಖೆಯಲ್ಲಿ ಹೋಗ್ಬಿಟ್ಟು ಅಲ್ಲಿ ಸಹ ನೀವು ಅರ್ಜಿ ಅನ್ನೋದನ್ನ ಸಲ್ಲಿಸ್ಬೋದು. ಓಕೆ, ಇವತ್ತಿನ ವಿಡಿಯೋ ಅನ್ನೋದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ ಅನ್ನೋದನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಇದೇ ರೀತಿ ಗೌರ್ಮೆಂಟ್ ಸ್ಕೀಮ್ಸ್ಗಾಗಿರ್ಬೋದು, ಜಾಬ್ ಅಪ್ಡೇಟ್ಸ್ಗಾಗಿರ್ಬೋದು ನನ್ನ ಚಾನಲ್ ಅನ್ನೋದನ್ನ ನೀವು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಸಪೋರ್ಟ್ ಮಾಡ್ತಿರೋರೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್.